ಲಿಂಕ್ಡ್ಇನಲ್ಲಿ ಯಾವ ಥರ ವಿಡಿಯೋ ಎಡಿಟಿಂಗ್ ಜಾಬ್ಸ್ನ ಸರ್ಚ್ ಮಾಡೋದಂತ ಈ ವಿಡಿಯೋ ನೋಡೋಣ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಫ್ರೀಲ್ಯಾನ್ಸಿಂಗ್ ಮಾಡ್ತಿದ್ರೆ ನೀವು ಕ್ಲೈಂಟ್ಸ್ನ ಯಾವ ಥರ ನಾವು ಹಂಟ್ ಮಾಡೋದು ಲಿಂಕ್ಡ್ಇನಲ್ಲಿ ಅಂತ ನೋಡೋಣ. ಫಸ್ಟ್ ಇವಾಗ ಯಾವ ಥರ ಜಾಬ್ಸ್ ಹುಡುಕೋದಂತ ನೋಡೋಣ. ಫಸ್ಟ್ ನೀವು ಲಿಂಕ್ಡ್ಇನ್ ಓಪನ್ ಮಾಡಿದ ತಕ್ಷಣ ಈ ಥರ ಮೇಲ್ಗಡೆ ನಿಮಗೆ ಆಪ್ಷನ್ಸ್ ಇರುತ್ತೆ, ಹೋಮ್, ನೆಟ್ವರ್ಕ್ ಮತ್ತು ಜಾಬ್ಸ್ ಅಂತ. ಇದು ಫಸ್ಟ್ ಟೋಟಲ್ 3 ಸ್ಟೆಪ್ಸ್ ಹೇಳ್ತೀನಿ ಯಾವ ಥರ ನಾವು ಸರ್ಚ್ ಮಾಡೋಂತ. ಫಸ್ಟ್ ಜಾಬ್ಸ್, ಡೈರೆಕ್ಟ್ ಜಾಬ್ ಲಿಸ್ಟಿಂಗ್ ಥರ ಕೊಟ್ಟಿರ್ತಾರೆ. ನೀವು ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಶೋ ಆಲ್ ಅಂತ ಕೊಟ್ಟರೆ ಇಲ್ಲಿ ಈ ಥರ ಬರುತ್ತೆ. ಇಲ್ಲಿ ಲೈಕ್ ಜಾಬ್ಸ್ನೆಲ್ಲ ಪೋಸ್ಟ್ ಮಾಡಿರ್ತಾರೆ, ವೇಕೆನ್ಸಿ ಇರೋದು. ಇವಾಗ ಇಲ್ಲಿ ನೋಡಿ, ರೇಸರ್ ಪೇಯಲ್ಲಿ ಸೀನಿಯರ್ ಅಸೋಸಿಯೇಟ್ ವಿಡಿಯೋ ಎಡಿಟರ್ ಇದೆ ಅಂತ ಹೋದ್ರೆ 2 weeks ಬ್ಯಾಕ್. ನೀವು ಅಪ್ಲಿಕೇಶನ್ ಎಷ್ಟು ಕಡಿಮೆ ಇರುತ್ತೆ ಹಂಗಾದ್ರೆ, ಫಾರ್ ಎಕ್ಸಾಂಪಲ್ ಅರೌಂಡ್ 200 ಅಪ್ಲಿಕೇಶನ್ ಇದ್ದು 1 month ಆಗಿದ್ರೆ ಅದಕ್ಕೆಲ್ಲ ಅಪ್ಲೈ ಮಾಡೋದು ಬೇಕಾಗಿಲ್ಲ. ಏನಕ್ಕೆ ಅಂದರೆ ಆಲ್ರೆಡಿ ತುಂಬ ಜನ ಶಾರ್ಟ್ ಲಿಸ್ಟ್ ಆಗಿರ್ತಾರೆ, ಆ ಪ್ರೋಸೆಸ್ ಆಲ್ರೆಡಿ ನಡೀತಿರುತ್ತೆ. ಸೊ ಎಷ್ಟು ಕಡಿಮೆ ಅಪ್ಲಿಕೇಶನ್ ಇರುತ್ತೆ, ಅಟ್ ಸೇಮ್ ಟೈಮ್ ಎಷ್ಟು ಬೇಗ ಹಾಕಿರ್ತಾರೆ ಅಂತ ನೋಡಿ. ಮೈನ್ ಇದು 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ನೋಡ್ಬೇಕು. ನೆಕ್ಸ್ಟ್ ಬಂದರೆ ಇಲ್ಲಿ 1 month ಎಗೋ ಹಾಕಿರ್ತಾರೆ. ಇದು 1 month ಎಲ್ಲ ಬೇಕಾಗಿಲ್ಲ, ಅರೌಂಡ್ ಒಂದು 2 weeks ಅಷ್ಟರೊಳಗೆ ಇದ್ರೇನೆ ನಿಮ್ಗೆ ಈಸಿ ಆಗುತ್ತೆ. ಏನಕ್ಕೆ ಅಂದರೆ 1 month ಆಲ್ರೆಡಿ ನೀವು ನೋಡಿದ್ರೆ 99 ಪೀಪಲ್ಸ್ ಆಲ್ರೆಡಿ ಅಪ್ಲೈ ಆಗಿದೆ. ನೀವು ಡೈರೆಕ್ಟ್ ಈ ಜಾಬ್ಸಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ 2 ಥಿಂಗ್ಸ್ ನೀವು ಮೈನು ಗೊತ್ತಿರಬೇಕು. ಏನಂದರೆ ಫಸ್ಟು ಕಡಿಮೆ ಅಪ್ಲಿಕೇಶನ್ ಇರಬೇಕು, ಅಟ್ ದ ಸೇಮ್ ಟೈಮ್ ತುಂಬ ರೀಸೆಂಟಾಗಿ ಅಂದರೆ ಮ್ಯಾಕ್ಸಿಮಮ್ ಒಂದು 2 weeks ಒಳಗಡೆ ಯಾವ್ದು ಪೋಸ್ಟ್ ಮಾಡಿರ್ತಾರೆ ಅದಕ್ಕೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಿಮಗೆ ಹೈ ಚಾನ್ಸ್ ನೀವು ಇಲ್ಲಿ ಅಪ್ಲೈ ಮಾಡಿದ ತಕ್ಷಣ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ 3 weeks ಆಗೋ 30 ಏನೋ ಇಶ್ಯೂ ಐತೆ. ನೆಕ್ಸ್ಟ್ ಐ ವಿಲ್ ಗೋ ಟು ಪ್ರಾಡಕ್ಟ್ ಸ್ಪೇಸ್ 2 weeks 100 ಅಂತ ಐತೆ. ಐ ವಿಲ್ ಜಸ್ಟ್ ಕ್ಲಿಕ್ ಅಪ್ಲೈ ಅಂದ ತಕ್ಷಣ ನಿಮಗೆ ಅವರು ಕಂಪ್ನಿಯವರು ವೆಬ್ಸೈಟ್ಗೆ ಹೋಗುತ್ತೆ. ಅಲ್ಲಿ ನಿಮಗೆ ಕೆಳಗಡೆ ಅಪ್ಲೈ ಅಂತ ಆಪ್ಷನ್ ಇರುತ್ತೆ. ಸಮ್ ಕಂಪ್ನೀಸ್ ಗೂಗಲ್ ಫಾರ್ಮ್ ಕೊಟ್ಟಿರ್ತಾರೆ. ಸೊ ಇದು ಅಪ್ಲೈ ಮಾಡ್ಬೇಕಾದ್ರೆ ಡೈರೆಕ್ಟ್ ಲಿಂಕ್ಡ್ಇನ್ನಿಂದ ಆಚೆ ಹೋಗಿ ಅಪ್ಲೈ ಮಾಡ್ತೀರಾ. ಸೊ ಅವ್ರು ಏನಂದರೆ ಲಿಂಕ್ಡ್ಇನ್ನಲ್ಲಿ ಪೋಸ್ಟ್ ಮಾಡಿರ್ತಾರೆ, ಅದು ಕೆಳಗಡೆ ಅಪ್ಲೈ ಅಂತ ಕೊಟ್ಟಿರ್ತಾರೆ, ಅದು ಲಿಂಕ್ ಅಟ್ಯಾಚ್ ಮಾಡಿರ್ತಾರೆ. ಅದು ಸಮ್ ಕಂಪ್ನೀಸ್ ಅವರು ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ಅಪ್ಲೈ ಮಾಡೋ ಥರ ಇರುತ್ತೆ. ಸಮ್ ಕಂಪ್ನೀಸ್ ನೀವು ಗೂಗಲ್ ಫಾರ್ಮ್ ಡೈರೆಕ್ಟ್ ಕೊಟ್ಟಿರ್ತಾರೆ, ಅದೇ ಅಪ್ಲೈ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಮೆಥಡ್ ಟು ಯಾವ ಥರ ಅಪ್ಲೈ ಮಾಡೋದು, ಇಲ್ಲಿ ಸರ್ಚ್ ಆಯ್ತಲ್ವಾ, ಸರ್ಚ್ಗೆ ಹೋಗ್ಬಿಟ್ಟು ನೀವು ಫಾರ್ ಎಕ್ಸಾಂಪಲ್ ನೀವು ವಿಡಿಯೋ ಎಡಿಟರ್ ಅಂತ ಅನ್ಕೊಂಡು ನೀವು ಈ ವಿಡಿಯೋ ಫುಲ್ ಮಾಡ್ತೀನಿ. ಇಲ್ಲಿ ಸರ್ಚ್ಗೆ ಹೋಗ್ಬಿಟ್ಟು ವಿಡಿಯೋ ಎಡಿಟರ್ ಅಂತ ನೀವು ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ಇಷ್ಟು ಆಪ್ಷನ್ಸ್ ಬರುತ್ತೆ ನಿಮಗೆ, ಜಾಬ್ಸ್, ಪೋಸ್ಟ್, ಪೀಪಲ್, ಸರ್ವಿಸ್, ಪ್ರಾಡಕ್ಟ್ ಅಂತ. ನಾವೇನು ಮಾಡೋಣ ಅಂದರೆ ಪೋಸ್ಟ್ಗೆ ಫಿಲ್ಟರ್ ಮಾಡ್ತೀನಿ. ಪೋಸ್ಟ್ ಕೊಟ್ಬಿಟ್ಟು ನೆಕ್ಸ್ಟು ಇಲ್ಲಿ ಶಾರ್ಟ್ ಬೈ ಅಂತ ಐತೆ, ನಾನು ಲೇಟೆಸ್ಟಿಗೆ ಕೊಡ್ತೀನಿ. ಲೇಟೆಸ್ಟ್ ಕೊಟ್ಬಿಟ್ಟು ಶೋ ರಿಸಲ್ಟ್ ಕೊಡ್ತೀನಿ. ಮತ್ತು ಡೇಟ್ ಪೋಸ್ಟೆಡ್ ನಾನು ಏನು ಮಾಡ್ತೀನಿ ಅಂದರೆ ಪಾಸ್ಟ್ 24 hours ಕೊಡ್ತೀನಿ. ಏನಕ್ಕೆ ಅಂದರೆ ಪಾಸ್ಟ್ ಒನ್ ವೀಕ್ ಕೊಡ್ಬೋದು, ಬಟ್ 1 week ಅಂದರೆ ಆಲ್ರೆಡಿ ಎಷ್ಟೊಂದು ಜನ ಅಪ್ಲೈ ಮಾಡಿರ್ತಾರೆ. ಸೊ ನಾವು ಮೇಯ್ನ್ ಏನಂದ್ರೆ ಲಿಂಕ್ಡ್ಇನ್ ಈ ಥರ ನಾವು ಸರ್ಚ್ ಮಾಡಿ ಡೈರೆಕ್ಟ್ ಅಪ್ಲೈ ಮಾಡಿದ್ರೆ ಎಷ್ಟು ಬೇಗ ನಾವು ಅಪ್ಲೈ ಮಾಡ್ತೀವಿ ಅಂದರೆ ಪಾಸ್ಟ್ 24 hours ಕೊಟ್ಟು ಎಷ್ಟು ಅಪ್ಲಿಕೇಶನ್ಸ್, ಅದರ ಕಮೆಂಟ್ಸ್ ಆ ಥರ ಎಷ್ಟು ಕಡಿಮೆ ಇರುತ್ತೆ, ಎಷ್ಟು ಬೇಗ ನಾವು ಅಪ್ಲೈ ಮಾಡ್ತೀವಿ ಅಷ್ಟು ಬೇಗ ನಮ್ಮ ಪ್ರೊಫೈಲ್ ನೋಡ್ತಾರೆ. ಸೊ ಅದೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್. ಸೊ ಪಾಸ್ಟ್ 24 hours ಕೊಡ್ತೀನಿ. ಸೊ ರಿಸಲ್ಟ್ ಅಂತ ಕೊಟ್ಟರೆ ಇವಾಗ ಬರುತ್ತೆ. ಈಗ ನೋಡಿ ಇಲ್ಲಿ ಹಾಕಿದ್ದಾರೆ, ಪಲ್ಸ್ ಆಫ್ ನೋಯ್ಡಾ, ವಿ ಆರ್ ಹೈರಿಂಗ್ ವಿಡಿಯೋ ಎಡಿಟರ್ ವಿತ್ ಆನ್ಲೈನ್ ಇನ್ಸಿ ಅಂತ ಕೊಟ್ಬಿಟ್ಟು ಫುಲ್ ಲೊಕೇಶನ್ ಡೆಲ್ಲಿ. ಸಮ್ ವರ್ಕ್ ಫ್ರಮ್ ಇರುತ್ತೆ, ನೀವು ವರ್ಕ್ ಫ್ರಮ್ ಆ ಥರ ಇದ್ದರೆ ಅದು ಅಪ್ಲೈ ಮಾಡ್ಬೋದು. ಇಲ್ಲೂ ಕೊಟ್ಟಿದ್ದಾರೆ 4 minutes ಆಗೋ. ಸೊ ಇವಾಗ ನೋಡಿ 4 minutes ಆಗೋ ಅವ್ರು ಪೋಸ್ಟ್ ಮಾಡಿದ್ರೆ ಇಲ್ಲಿ ನೋಡಿ ಕೆಳಗಡೆ ಯಾರೂ ಕಮೆಂಟ್ ಮಾಡಿಲ್ಲ. ಅವ್ರು ಏನು ಮಾಡಿರ್ತಾರೆ ಅಂದರೆ ಡೈರೆಕ್ಟ್ ನಿಮ್ಮ ರೆಸ್ಯೂಮನ್ನ ಅವರು ಇಮೇಲ್ ID ಕೊಟ್ಬಿಟ್ಟು ಸೆಂಡ್ ಮಾಡಿ ಅಂತ ಹೇಳ್ತಾರೆ. ಸೊ ನೀವು ಡೈರೆಕ್ಟಾಗಿ ಸೆಂಡ್ ಮಾಡ್ಬೋದು. ಸೊ ಅವಾಗ ಏನಾಗುತ್ತೆ ಅಂದರೆ ಫಸ್ಟೇ ನೀವು ಕಳ್ಸೋದ್ರಿಂದ ನಿಮ್ಮ ಪ್ರೊಫೈಲ್ನ ಅಥವಾ ನಿಮ್ಮ ರೆಸ್ಯೂಮ್ನ ನೋಡೋ ಪ್ರಾಬಬಿಲಿಟಿ ತುಂಬ ಜಾಸ್ತಿ ಇರುತ್ತೆ. ಸೊ ಅದೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್. ಇಲ್ಲಿ ಫುಲ್ ಕಂಪ್ಲೀಟ್ ನಿಮಗೆ ಕೆಳಗಡೆ ಹೋದೇ ಬರ್ತಿರುತ್ತೆ. ಎಷ್ಟು 11 minutes ಆಗೋ ಲೈಕ್ ವಾಟ್ಸಪ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಕೊಟ್ಟಿರ್ತಾರೆ. ಸ್ವಲ್ಪ ಜನ ಗೂಗಲ್ ಫಾರ್ಮ್ ಕೊಟ್ಟಿರ್ತಾರೆ, ಮತ್ತು ಸ್ವಲ್ಪ ಜನ ಅದೇ ನಾನು ಹೇಳ್ದಂಗೆ ಇಮೇಲ್ ID ಕೊಟ್ಬಿಟ್ಟು ಅದಕ್ಕೆ ನಿಮ್ಮ ರೆಸ್ಯೂಮ್ ಆಗಿರ್ಬೋದು, ಪೋರ್ಟ್ಫೋಲಿಯೋ ಆಗಿರ್ಬೋದು ಸೆಂಡ್ ಮಾಡಿ ಅಂತ ಹೇಳ್ತಾರೆ. ಸೊ ಇದೊಂದು ಮೆಥಡ್. ನೀವು ನನ್ನ ಜಾಬ್ಸ್ ಅದಕ್ಕೆ ಪ್ರಿಫರೆನ್ಸ್ ಕೊಡೋದಕ್ಕಿಂತ ಇದಕ್ಕೆ ಕೊಟ್ಟರೆ ನಿಮಗೆ ಏನಾಗುತ್ತೆ, ಬೇಗ ರೆಸ್ಪಾನ್ಸಸ್ ಸಿಗುತ್ತೆ, ಮತ್ತು ನಿಮ್ಮ ಪ್ರೊಫೈಲ್ನ ನೋಡಿರ್ತಾರೆ. ಮತ್ತು ಎಷ್ಟೊಂದು ಜನ ಬರೀ ಆ ಜಾಬ್ಸ್ ಮಾತ್ರ ಗೊತ್ತಿರುತ್ತೆ, ಈ ಥರ ಸರ್ಚ್ ಮಾಡೋದು ತುಂಬ ಜನ ಗೊತ್ತಿರಲ್ಲ. ಏನಕ್ಕೆ ಅಂದರೆ ಡೈರೆಕ್ಟ್ ಇಲ್ಲಿ ಜಾಬ್ಸ್ಗೆ ಹೋಗ್ಬಿಟ್ಟು ನಾನು ಫಸ್ಟ್ ಮೆಥಡ್ ಹೇಳ್ದಲ್ವ ಹೋಗ್ಬಿಟ್ಟು ಡೈರೆಕ್ಟ್ ಅಪ್ಲೈ ಮಾಡ್ತಾರೆ. ಬಟ್ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ತುಂಬ ಜನ ಅಪ್ಲೈ ಮಾಡಿರ್ತಾರೆ. ಆವಾಗಲೇ ನೀವು ನೋಡಿದ್ರಿ ಎಷ್ಟೋ 100 ಅಪ್ಲಿಕೇಶನ್ 200 ಅಪ್ಲಿಕೇಶನ್ಸ್ ಎಲ್ಲ ಇತ್ತು. ಸೊ ಈ ಥರ ಅಪ್ಲೈ ಮಾಡೋದು. ಮೆಥಡ್ 3 ಅಂದರೆ ಸ್ಪೆಸಿಫಿಕ್ ಟಾರ್ಗೆಟ್. ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಥವಾ ಫ್ರೆಷರ್ ಯಾರಾದರೂ ಆಗಿರ್ಬೋದು, ನೀವು ಸರ್ಟೆನ್ ಕಂಪ್ನೀಸ್ನ ಟಾರ್ಗೆಟ್ ಮಾಡ್ತಿದ್ದೀರಾ ಅಂದರೆ ನೀವು ಜಸ್ಟ್ ಇಲ್ಲಿ ಹೋಗ್ಬಿಟ್ಟು ಕಂಪ್ನಿನ ಸರ್ಚ್ ಮಾಡಿ. ನಾನು ಅಮೆಝಾನ್ ಅಂತ ಸರ್ಚ್ ಮಾಡ್ತೀನಿ. ಸೊ ಇವಾಗ ಏನು ಮಾಡಿದೆ, ಅಮೆಝಾನ್ ಅಂತ ಬಂತು. ನಾನು ಏನು ಮಾಡ್ತೀನಿ, ಪೀಪಲ್ ಐತಲ್ಲ ಅಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಅಮೆಝಾನಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾರೆ ಅವ್ರ ಲಿಸ್ಟ್ ಎಲ್ಲ ಬರುತ್ತೆ. ಸೊ ಇಲ್ಲಿ ನಾನು ಡೈರೆಕ್ಟಾಗಿ ಹೋಗ್ಬಿಟ್ಟು ಇವಾಗ ನನಗೆ ವಿಡಿಯೋ ಎಡಿಟಿಂಗ್ ಜಾಬ್ ಬೇಕು, ಹಾಗಂದರೆ ನಮ್ಗೆ ಬೇಕಾಗಿರೋದೆ HR.
ಸೊ ನೀವು ಕೆಳಗಡೆ ಹೋದರೆ ಇಲ್ಲಿ HR ಅಂತ ಇರುತ್ತೆ. ಸೊ ನಾನೇನು ಮಾಡ್ತೀನಿ ಅಂದರೆ ಡೈರೆಕ್ಟ್ ಅವ್ರ ಪ್ರೊಫೈಲ್ಗೆ ಹೋಗ್ಬಿಟ್ಟು ಇಲ್ಲಿ ಕನೆಕ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕೊಟ್ಬಿಟ್ಟು ನೀನು ಡೈರೆಕ್ಟ್ ಸೆಂಡ್ ವಿತೌಟ್ ನೋಟ್ಸ್ ಕೊಡಬೇಡಿ. ಯಾವಾಗಲೂ ಆ್ಯಡ್ ಎ ನೋಟ್ ಅಂತ ಐತಲ್ಲ, ಅದು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ 200 ವರ್ಡ್ಸ್ ಮಾತ್ರ ಟೈಪ್ ಮಾಡಿ ಕಳ್ಸೋಕ್ಕಾಗ. ಸೊ ಅವಾಗ ಏನಾಗುತ್ತೆ ಅಂದರೆ ನೀವು ಸುಮ್ಮನೆ ಕನೆಕ್ಷನ್ ಕಳಿಸಿದ್ರೆ ಅವ್ರು ಡೈರೆಕ್ಟಾಗಿ ಕನೆಕ್ಷನ್ ನಿಮ್ಗೆ ಏನು ಕನೆಕ್ಷನ್ ಕಳಿಸಿ ಏನಂತ ಗೊತ್ತಿಲ್ಲ, ನಿಮ್ಮ ಥರನೇ ಎಷ್ಟೊಂದು ಜನ ಕಳಿಸಿರ್ತಾರೆ. ಸೊ ಅವಾಗ ನೀವು ಏನು ಮಾಡಬೇಕಂದ್ರೆ ನೀವು ಏನು ಕನೆಕ್ಷನ್ ಕಳಿಸ್ತಿದ್ದೀರ ಅಂತ ಫಸ್ಟೇ ನೀವು ಅವ್ರಿಗೆ ತಿಳಿಸ್ಬಿಡ್ಬೇಕು. ಸೊ ಫಸ್ಟೇ ನೀವು ಹಾಯ್ ಮನೋಜ್, ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್ ಅಂತ ಫಸ್ಟ್ ಲೈನ್ ಹಾಕ್ಬಿಟ್ಟು ನೆಕ್ಸ್ಟ್ ಐ ಆಮ್ ಲುಕಿಂಗ್ ಫಾರ್ ಎ ವಿಡಿಯೋ ಎಡಿಟಿಂಗ್ ಆಪರ್ಚುನಿಟಿ, ಇಫ್ ಯುವರ್ ಕಂಪ್ನಿ ಹ್ಯಾಸ್ ಎನಿ ವೇಕೆನ್ಸಿ ಲೆಟ್ ಮೀ ನೋ ಆ್ಯಂಡ್ ಪ್ಲೀಸ್ ಗೋ ಥ್ರೂ ಮೈ ರೆಸ್ಯೂಮೆ ಆರ್ ಗೋ ಥ್ರೂ ಮೈ ಪೋರ್ಟ್ಫೋಲಿಯೋ ಅಂದ್ಬಿಟ್ಟು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನೀವು ಏನು ಕಳಿಸ್ತಿದ್ದೀರ ಅಂತ ಡೈರೆಕ್ಟ್ ಆಗ್ಬಿಡಿ. ಸೊ ಅವ್ರಿಗೆ ನೀವೇನು ಕಳಿಸ್ತೀರಾ, ನೀವು ತುಂಬ 200 ವರ್ಡ್ಸ್ ಸ್ಟಾರ್ಟಿಂಗೆಲ್ಲ ಏನೇನೋ ಹಾಕೋಬೋದು, ಡೈರೆಕ್ಟ್ ಪಾಯಿಂಟ್ ಹೋಗ್ಬಿಟ್ಟು. ಸೊ ನೀವು ಕಳಿಸ್ಬಿಟ್ಟು ಅವ್ರಿಗೇನಾದ್ರು ವೇಕೆನ್ಸಿ ಇದ್ದರೆ ನಿಮ್ಗೆ ಓಪನ್ ಮಾಡ್ಬಿಟ್ಟು ಈ ಥರ ಹೇಳ್ತಾರೆ, ರಿಪ್ಲೈ ಮಾಡ್ತಾರೆ. ರಿಪ್ಲೈ ಮಾಡಿದ್ರೆ ಅಂದರೆ ಇಟ್ಸ್ ಓಕೆ, ನೀವು ಬೇರೆಯವ್ರಿಗೆ ಇದೇ ಥರ ಕಳಿಸ್ತೀರಿ, ಖಂಡಿತ ಯಾರೊಬ್ರು ರಿಪ್ಲೈ ಮಾಡ್ತಾರೆ. ಸೊ ಇನ್ನೊಂದು ಪಾಯಿಂಟ್ ಏನಂದರೆ ಈ ಥರ HR ಯಾವ ಥರ ಕಳಿಸ್ತೀರಾ ಅದೇ ಥರ ನೀವು ಸಿಮಿಲರ್ ರೋಲಲ್ಲಿ ಆ ಕಂಪ್ನಿಲಿ ಯಾರು ವರ್ಕ್ ಮಾಡ್ತಿದ್ದಾರೆ ಸೀನಿಯರ್ ಆಗಿ ಅಂತ ಅದನ್ನು ನೋಡಿ. ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ನೀವು ವಿಡಿಯೋ ಎಡಿಟಿಂಗ್ ಹುಡುಕ್ತಿರ್ತೀರಾ ಜಾಬ್ಸು, ಅಮೆಝಾನಲ್ಲಿ ನಿಮ್ಗೆ ವಿಡಿಯೋ ಎಡಿಟರ್ ಆಗಿ ಹೋಗ್ಬೇಕು ಅಂತ ಒಂದು ನಿಮಗೆ ಆಸೆ ಇರುತ್ತೆ. ಸೊ ಅಮೆಝಾನಲ್ಲಿ ವಿಡಿಯೋ ಎಡಿಟಿಂಗ್ ಯಾರು ಅಲ್ಲಿದ್ದಾರೆ, ವಿಡಿಯೋ ಎಡಿಟರ್ ಆಗಿ ಯಾರು ವರ್ಕ್ ಮಾಡ್ತಿದ್ದಾರೆ, ಫಾರ್ ಎಕ್ಸಾಂಪಲ್ ಒಂದು 3 years 4 years ಎಕ್ಸ್ಪೀರಿಯನ್ಸಲ್ಲಿ ಅಲ್ಲಿ ಯಾರು ವರ್ಕ್ ಮಾಡ್ತಿದ್ದಾರೆ ಅಂತ ಅವ್ರ ಪ್ರೊಫೈಲ್ ನೋಡ್ಬಿಟ್ಟು ಅವ್ರಿಗೂ ಡೈರೆಕ್ಟಾಗಿ ನೀವು ಈ ಥರ ನಿಮ್ಮ ಪೋರ್ಟ್ಫೋಲಿಯೋ ಆಗಿರ್ಬೋದು, ಈ ಥರ ನಿಮ್ಮ ಕಂಪ್ನಿಲಿ ಹೈರ್ ಮಾಡ್ತಿದ್ರೆ ಏನಾದರೂ ಆಪರ್ಚುನಿಟೀಸ್ ಇದ್ದರೆ ತಿಳಿಸಿ, ಥ್ಯಾಂಕ್ ಯು ಹಂಗಂತ ಹೇಳ್ಬಿಟ್ಟು ಅವ್ರಿಗೂ ಇದೇ ಥರ ಶಾರ್ಟ್ ನೋಟ್ ಆ್ಯಡ್ ಮಾಡ್ಬಿಟ್ಟು. ಮೋಸ್ಟ್ ಆಫ್ ದ HRs ಏನು ಮಾಡ್ತಿರ್ತಾನೆ ಅಂದರೆ ಅವ್ರ ಪ್ರೊಫೈಲ್ ಓಪನ್ ಮಾಡಿದ ತಕ್ಷಣ ಅಲ್ಲೇ ಡೈರೆಕ್ಟ್ ನಿಮ್ಗೆ ಮೆಸೇಜ್ ಅಂತ ಆಪ್ಷನ್ ಇರುತ್ತೆ. ಮೆಸೇಜ್ ಕೊಟ್ಟಿದ ತಕ್ಷಣ ಅಲ್ಲಿ ಹೆಡ್ಲೈನ್ ಮತ್ತು ಕೆಳಗಡೆ ಫುಲ್ಲು ಸ್ಟೇಟ್ಮೆಂಟ್ ಥರ ಬರೆಯುತ್ತಾ ಇರುತ್ತೆ. ಸೊ ಹೆಡ್ಲೈನ್ ನೀವು ಆಸ್ಕಿಂಗ್ ಫಾರ್ ಎ ಜಾಬ್ ಆಪರ್ಚುನಿಟಿ ಅಂತ ಬರ್ಬಿಟ್ಟು ಕೆಳಗಡೆ ನೀವು ಫುಲ್ ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್, ಕೆಳಗಡೆ ನಿಮ್ಮ ರೆಸ್ಯೂಮ್ ಆಗಿರ್ಬೋದು, ಪೋರ್ಟ್ಫೋಲಿಯೋ ಆಗಿರ್ಬೋದು, ಈ ಥರ ನೀವು ಎಲ್ಲೆಲ್ಲಿ ವರ್ಕ್ ಮಾಡಿದ್ರೆ ಅದೆಲ್ಲ ತಿಳಿಸ್ಬೋದು. ಸೊ ಇದೇ ಮೆಥಡಲ್ಲಿ ಇನ್ನೊಂದು ಥರ ಯಾವ ಥರ ಅಂದರೆ ನಾನು ಹೇಳ್ದಂಗೆ ವಿಡಿಯೋ ಎಡಿಟರ್ ಅಂತ ಸರ್ಚ್ ಮಾಡಿಬಿಟ್ರೆ ಇಲ್ಲಿ ನಿಮ್ಗೆ ಬರುತ್ತೆ ಕರೆಂಟ್ ಕಂಪ್ನೀಸ್ ಅಂತ. ಸೊ ಇಲ್ಲಿ ನೀವು ಆ್ಯಡ್ ಮಾಡ್ಬೋದು ಯಾವ ಕಂಪ್ನಿ ಅಂತ. ನಾನು ಅಮೆಝಾನ್ ಕೊಟ್ಬಿಟ್ಟು ಶೋ ರಿಸಲ್ಟ್ ಅಂತ ಕೊಟ್ಟರೆ ನೀವು ವಿಡಿಯೋ ಎಡಿಟರ್ ಅಂದರೆ ಅಮೆಝಾನಲ್ಲಿ ಯಾರು ವಿಡಿಯೋ ಎಡಿಟರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅಂತ ಕಂಪ್ಲೀಟ್ ಇಲ್ಲಿ ಡೀಟೇಲ್ಸ್ ಬರುತ್ತೆ. ಸೊ ಇವಾಗ ಇದರಲ್ಲಿ ನಾನು ಯಾರೋ ಒಬ್ಬನ ಚೂಸ್ ಮಾಡಿಬಿಟ್ಟು ಇಲ್ಲಿ ಏನು ಮಾಡಿದ್ರೆ ಮೋರ್ ಆಪ್ಷನ್ ಇದೆ ಆಯಿತಾ, ಅಲ್ಲಿ ಹೋಗ್ಬಿಟ್ಟು ಕನೆಕ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ನೋಡಿ ಆ್ಯಡ್ ನೋಟ್ ಅಂತ ಸೇಮ್ ಅದೇ ಥರ ಬರುತ್ತೆ. ಬಟ್ ಇದು ಆ್ಯಡ್ ನೋಟು ತುಂಬ ಸಲ ಟ್ರೈ ಮಾಡಿದ್ರೆ ಬರಲ್ಲ. ಏನಕ್ಕೆ ಅಂದರೆ ಮಂತ್ಲಿ ಲಿಮಿಟ್ಸ್ ಎಲ್ಲ ಇರುತ್ತೆ. ಸೊ ಅದೊಂದು ಪ್ರಾಬ್ಲಮ್ ಇರುತ್ತೆ. ಇನ್ನೊಂದು ಟ್ರಿಕ್ ಏನಂದರೆ ನೀವು ಲಿಂಕ್ಡ್ಇನಲ್ಲಿ ಒಂದು ಲೂಷಾ ಅಂತ ಒಂದು ಎಕ್ಸ್ಟೆನ್ಷನ್ ಐತೆ, LUSHA ಅಂತ ಲೂಷಾ ಅಂತ. ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಆ ಕ್ರೋಮ್ ಎಕ್ಸ್ಟೆನ್ಷನ್ನ ನೀವು ಲಿಂಕ್ಡ್ಇನಲ್ಲಿ, ಬಟ್ ಅದೊಂದು ಪ್ರಾಬ್ಲಮ್. ಫಸ್ಟ್ ಅದು ಏನಕ್ಕೆ ಯೂಸ್ ಅಂತ ಹೇಳ್ಬಿಡ್ತೀನಿ. ಲೂಷಾ ಅಂತ ಐತಲ್ವ, ಅದನ್ನ ನೀವು ಕ್ರೋಮ್ ಎಕ್ಸ್ಟೆನ್ಷನ್ ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಯಾವಾಗ ಲಿಂಕ್ಡ್ಇನ್ ಓಪನ್ ಮಾಡ್ತೀರಾ ಆವಾಗ ಎಕ್ಸ್ಟೆನ್ಷನ್ ಸೈಡಲ್ಲಿ ತೋರಿಸುತ್ತೆ. ಇವಾಗ ನೀವು ನೋಡ್ಬೋದು ನನ್ನ ರೈಟ್ ಸೈಡ್ ತೋರಿಸ್ತಿದೆ ಲಾಗಿನ್ ವಿತ್ ಇಮೇಲ್ ಅಂತ. ಇದರಲ್ಲಿ ನೀವು ಇಮೇಲ್ ಮತ್ತು ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆದರೆ ಆ ಪ್ರೊಫೈಲ್ ನೀವು ಫಾರ್ ಎಕ್ಸಾಂಪಲ್ ಯಾರೊಬ್ಬ ಇವಾಗ ನಾನು ಹೇಳ್ದಂಗೆ ಅಮೆಝಾನಲ್ಲಿ ಯಾವುದೋ ಒಂದು ಸೀನಿಯರ್ ರೋಲ್ ಇರೋರಿಗೆ ನಾನು ಕಾಂಟ್ಯಾಕ್ಟ್ ಮಾಡಬೇಕು, ಈ ಥರ ನಾನು ಲಿಂಕ್ಡ್ಇನ್ ಎಲ್ಲ ಹಂಗಂದ್ರೆ ಮೆಸೇಜ್ ಮಾಡೋದೆಲ್ಲ ಕಂಪ್ಲೀಟ್ ಮಂತ್ಲಿ ಫುಲ್ ಮುಗ್ದೋಗೈತೆ, ಯಾರಿಗೂ ನಾನು ರೀಚ್ ಔಟ್ ಮಾಡೋಕ್ಕಾಗಲ್ಲ ಅಂದರೆ ಈ ಲೂಷಾ ಅಂತ ಒಂದು ಎಕ್ಸ್ಟೆನ್ಷನ್ ಡೌನ್ಲೋಡ್ ಮಾಡಿ ನೀವು ಲಾಗಿನ್ ಆಗಿದ ತಕ್ಷಣ ನೀವು ಯಾವ ಪ್ರೊಫೈಲ್ನ ನೀವು ಕ್ಲಿಕ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಇರ್ತಾರೆ ಅನ್ಕೊಳ್ಳಿ, ಈ ಪ್ರೊಫೈಲ್ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ಸೈಡಲ್ಲಿ ಇವ್ರದ್ದು ಇಮೇಲ್ ಐ ಡಿ ತೋರಿಸುತ್ತೆ. ಸೊ ನೀವು ಡೈರೆಕ್ಟಾಗಿ ಆ ಇಮೇಲ್ ಐ ಡಿಗೆ ನೀವು ರೀಚ್ ಔಟ್ ಮಾಡ್ಬೋದು. ಸೊ ನೀವು ಈಸಿಯಾಗಿ ನೀವು ಯಾವುದೇ ಒಂದು ಏನು ಹೇಳೋದು ಈ ಥರ ಡೈರೆಕ್ಟಾಗಿ ಮೆಸೇಜ್ ಹೋಗಿ ಈ ಥರ ಮೆಸೇಜ್ ಮಾಡೋದು ತುಂಬ ಜನ ಮೆಸೇಜ್ ಮಾಡಿರ್ತಾರೆ. ಸೊ ಈ ಥರ ಇಮೇಲ್ ಐ ಡಿ ನಿಮ್ಗೆ ಡೈರೆಕ್ಟಾಗಿ ಸಿಗುತ್ತೆ. ಬಟ್ ಪ್ರಾಬ್ಲಮ್ ಏನಂದರೆ ನೀವು ಪರ್ಸನಲ್ ಇಮೇಲ್ ಐ ಡಿಯಿಂದ ಇದು ಲಾಗಿನ್ ಆಗೋಕ್ಕಾಗಲ್ಲ. ನಾನು ಟ್ರೈ ಮಾಡಿದೆ. ನೀವು ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀರ ಅಂದರೆ ಅದ್ರ ಇಮೇಲ್ ಯೂಸ್ ಮಾಡಿ ಲಾಗಿನ್ ಮಾಡಬೇಕು. ಬಟ್ ಅದೆಷ್ಟು ಸೇಫ್ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಟ್ರೈ ಮಾಡಿಲ್ಲ, ನನಗೆ ಇದೊಂದು ಟ್ರಿಕ್ ಗೊತ್ತಾಯಿತು. ಮತ್ತು ಇನ್ನೊಂದು ಏನಂದರೆ ನಿಮ್ಮ ಪ್ರೊಫೈಲ್ ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳ್ದೆ ಅಲ್ವ ಯಾವ ಥರ ನೀವು ಸರ್ಚ್ ಮಾಡಿ, ನೀವು ಇಂಡಿವಿಜುವಲ್ ಆಗಿ ನಾನು ಡೈರೆಕ್ಟ್ ಜಾಬ್ ಸರ್ಚ್ ಇಲ್ಲದೆ ಇಂಡಿವಿಜುವಲ್ ಆಗಿ ರೀಚ್ ಔಟ್ ಆಗ್ತೀರಾ ಅಂದರೆ ಫಾರ್ ಎಕ್ಸಾಂಪಲ್ ವಿಡಿಯೋ ಎಡಿಟರ್ ಆಗ್ಬೋದು, HRs ಆಗಿರ್ಬೋದು, ನಿಮ್ಮ ಪ್ರೊಫೈಲ್ ಕರೆಕ್ಟ್ ಆಗಿರ್ಬೇಕು. ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ಏನಕ್ಕೆ ಅಂದರೆ ಸೊ ನೀವು ಈ ಥರ ಕಳಿಸಿದ್ರೆ ನನಗೆ ಆಪರ್ಚುನಿಟಿ ಕೊಡಿ, ಈ ಥರ ನಾನು ವಿಡಿಯೋ ಎಡಿಟರ್ ಇಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಐತೆ. ನಿಮ್ಮ ಪ್ರೊಫೈಲ್ ನೋಡಿದಾಗ ನಿಮ್ಮ ಪ್ರೊಫೈಲಲ್ಲಿ ಏನೂ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಅವ್ರಿಗೆ ಗೊತ್ತಿರಲ್ಲ ನೀವು ನಿಮ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಐತೆ ಇದೆ ವಿಡಿಯೋ ಎಡಿಟರ್ ನಿಜವಾಗಿ ಮಾಡ್ತಿದ್ರೆ ಏನು ಕರೆಕ್ಟಾಗಿ ಅವ್ರಿಗೆ ಗೊತ್ತಿರಲ್ಲ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಇಷ್ಟು ದಿನ ಏನೇನು ವರ್ಕ್ ಮಾಡ್ತೀವಿ ಅದೆಲ್ಲ ಪೋಸ್ಟ್ ಮಾಡೋಕ್ಕೆ ಶುರು ಮಾಡಿ.
ಫಸ್ಟ್ ಬಿಗಿನರ್ ಆದರೂ ಪರವಾಗಿಲ್ಲ, ನೀವು ಒಂದು 2 months 1 months ಹೋಗ್ತಾ ಹೋಗ್ತಾ ನಿಮ್ಗೆ ಪ್ರೋಗ್ರೆಸ್ ಗೊತ್ತಾಗುತ್ತೆ. ನೀವು ಒಂದು 1 year 1.5 years ಆದಮೇಲೆ ನೀವು ಲಿಂಕ್ಡ್ಇನ್ ಓಪನ್ ಮಾಡಿ ನೋಡಿದ್ರೇ ಗೊತ್ತಾಗುತ್ತೆ ನೀವು ಒಂದು 2 years ಬ್ಯಾಕ್ ಯಾವ ಥರ ವೀಡಿಯೋ ಎಡಿಟ್ ಮಾಡ್ತಿದ್ರಿ, ಇವಾಗ ಎಷ್ಟು ಇಂಪ್ರೂವ್ ಆಗೈತೆ ಅಂದರೆ ಅದರಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಅವಾಗ ಲಿಂಕ್ಡ್ಇನ್ನ ನೀವು ಯಾವ ಥರ ನೋಡ್ಬೇಕಂದ್ರೆ ಒಂದು ರೆಸ್ಯೂಮ್ ಥರ ನೋಡಿ. ನೀವು ರೆಸ್ಯೂಮಲ್ಲಿ ಏನೇನು ಹಾಕಿರ್ತೀರಾ ಕಂಪ್ಲೀಟ್ ಲಿಂಕ್ಡ್ಇನ್ ಪ್ರೊಫೈಲ್ ಅಷ್ಟೇ. ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ಅವರು ಓಪನ್ ಮಾಡಿ ನೋಡಿದ್ರೇ ಗೊತ್ತಾಗುತ್ತೆ ಈ ಥರ ಇಷ್ಟಲ್ಲಿ ವರ್ಕ್ ಮಾಡಿದ್ದಾನೆ, ಓಕೆ ಈಗ ಗೊತ್ತಿದೆ ಇದು ವಿಡಿಯೋ ಎಡಿಟಿಂಗ್ ಬಗ್ಗೆ ಅಂತ ಅವರು ನಿಮಗೆ ಏನೋ ರಿಪ್ಲೈ ಮಾಡ್ತಾರೆ ಈ ಥರ. ಸೊ ಅದೊಂದು ವಿಷಯ ನೆನ್ಪಿಟ್ಕೊಳ್ಳಿ. ಸೊ ಇಷ್ಟೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೀಲ್ಯಾನ್ಸಿಂಗ್ ಕ್ಲೈಂಟ್ಸ್ನ ಯಾವ ಥರ ನಾವು ಇವಾಗ ನೀವು ಫ್ರೀಲ್ಯಾನ್ಸಿಂಗ್ ಸ್ಟಾರ್ಟ್ ಮಾಡ್ತಿದ್ದೀರಾ, ವಿಡಿಯೋ ಎಡಿಟಿಂಗ್ ಆಗ್ಬೋದು, ಯಾವುದಾದ್ರೂ ಆಗಿರ್ಬೋದು, ಫ್ರೀಲ್ಯಾನ್ಸಿಂಗ್ ಕ್ಲೈಂಟ್ನ ಯಾವ ಥರ ಹಂಟ್ ಮಾಡೋದು ಕಂಪ್ಲೀಟ್ ಲಿಂಕ್ಡ್ಇನಲ್ಲಿ ಅಂತ ನೆಕ್ಸ್ಟ್ ವಿಡಿಯೋ ನೋಡೋಣ. ಸೊ ನಾನು ಇಷ್ಟು ಹೇಳಿದ್ದು ಬರೀ ವಿಡಿಯೋ ಎಡಿಟಿಂಗ್ ರೋಲ್ಗೆ ಅಂತಲ್ಲ, ಎಲ್ಲ ರೋಲ್ಗೂ ಇದು ಅಪ್ಲೈ ಆಗುತ್ತೆ. ಸೊ ಐ ಹೋಪ್ ಈ ವಿಡಿಯೋಯಿಂದ ನಿಮ್ಗೆ ಏನಾದರೂ ಲಿಂಕ್ಡ್ಇನಲ್ಲಿ ಯಾವ ಥರ ಲೈಕ್ ಜಾಬ್ ಸರ್ಚ್ ಮಾಡೋದು ಗೊತ್ತಾಯಿತು ಅಂತ ಅನ್ಕೋತೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.